ಎಲ್ಲ ಜನರಿಗೂ ಮೇಟಿ ಅವ್ರ ಅಂತಂದ್ರೆ ತುಂಬಾ ಒಳ್ಳೆ ಮನುಷ್ಯರು. ಹಳ್ಳಿ ಒಳಗ ಯಾರ ಅವ್ರ ಮನಿ ಹತ್ರ ಹೋದ್ರ ಅಂತಂದ್ರೆ ಅವ್ರಿಗೆ ಮಜ್ಜಿಗೆ ಕಡಿಮೆ ಏನೂ ಕೊಟ್ಟಿಲ್ಲ ಅಂದ್ರೆ ಮಜ್ಜಿಗೆ ಆದ್ರೂ ಕುಡಿಸಿ ಕಳಿಸ್ತಾ ಇದ್ರು. ಇವ್ರು ಚರಂತಿ ಮಠರು ಅಂದ್ರೆ ಅಹಂಕಾರಿ ಮನುಷ್ಯ. ಅಹಂಕಾರಿ ಮನುಷ್ಯ ಅಂದ್ರೆ ಯಾಕೆ ಬಂದಿ ಇಂಥ ಅಹಂಕಾರಿ ಮನುಷ್ಯರ್ಕಿಂತ ಮನುಷ್ಯ ಯಾರು ಮುಗ್ಧ ಸ್ವಭಾವದವರು ಹಳ್ಳಿ ಸ್ವಭಾವದವರು ಅವ್ರನ್ನ ಬೆಲೆ ಕೊಡ್ತಾರೆ. ರೋಡ್ ಮಾಡ್ಸೇನ್, ರೇಷನ್ ಕೊಡ್ಸೇನ್, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಸೇನ್, ಗಂಡ ಮಕ್ಳಿಗೆ 150 ರೂಪಾಯಿ ಹಟ್ಟಾನ್. ನಾವೇನ್ ಮಾಡೋನು? ಗಂಡ ಮಕ್ಳು ಕಷ್ಟ ಬಲ ಐತಿ, ಅದ್ರ ಕಾಂಗ್ರೆಸ್ ಗೆಲ್ಲುತ್ತ, ಕಾಂಗ್ರೆಸ್ ಬರುತ್ತ. ಬಿಜೆಪಿ ಗಿಲ್ಲಿ ಬೂವಾ, ಬಿಜೆಪಿ ಬಾಡಿದ ಹೂವ. ಯಾರು ಎಷ್ಟ ಹೊಯ್ಕೊಂಡ್ರು ಕಾಂಗ್ರೆಸ್ ಬರುತ್ತೆ ಪಕ್ಕ. ನಮ್ ತಂಡದಾಗ 100ಕ್ಕೆ 100 ಕಾಂಗ್ರೆಸ್ ಏರಿಯಾದಾಗ ಕಾಂಗ್ರೆಸ್, ಬಿಜೆಪಿ ಏರಿಯಾದಾಗ ಬಿಜೆಪಿನೇ ಅಂತಾರ. ಆದ್ರೂ ಸ್ವಲ್ಪ ಈಗ CM ಬಂದಿಂದ 1-2 ದಿನ ಸ್ವಲ್ಪ ಕಾಂಗ್ರೆಸ್ ಒಲವು ಹೆಚ್ಚಾಗೈತಿ. ಮುಖ್ಯಮಂತ್ರಿಗಳು ಬಂದಿಂದ ಸ್ವಲ್ಪ ಹೆಚ್ಚಾಗ್ಯದ ಕಾಂಗ್ರೆಸ್. ಈ ಸದ್ ಸರ್ಕಾರ ಯಾವ್ದದ ಅದು ಇದ್ರೆ ಪರವಾಗಿಲ್ಲ. ಯಾಕಂದ್ರೆ ಈಗ ಇವರು ಅಕಸ್ಮಾತ್ ಬಿಜೆಪಿ ಅಂದ್ರೂ ಅಲ್ಲಿ ಸರ್ಕಾರ ಕಾಂಗ್ರೆಸ್ ಇರ್ತದ. ಜಮಲಿಂದ ಮೇಟಿಯವ್ರಿಗೂ ನಾವು ಐತಿ ಮತ್ತು ಒಳ್ಳೆ ಮನುಷ್ಯ. 100% ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ. ಯಾಕಂತಂದ್ರೆ ಅವ್ರ ತಂದೆಯವರು ತುಂಬಾ ಒಳ್ಳೆ ಮನುಷ್ಯರು. ಅವ್ರ ಋಣನೂ ಅವ್ರಿಗೆ ಐತೆ. ಆ ಋಣಕ್ಕೋಸ್ಕರ ಮತ್ತು ಎಲ್ಲ ಜನರಿಗೂ ಮೇಟಿ ಅವ್ರು ಅಂತಂತಂದ್ರೆ ತುಂಬಾ ಒಳ್ಳೆ ಮನುಷ್ಯರು. ಹಳ್ಳಿ ಒಳಗ ಯಾರ ಅವ್ರ ಮನಿ ಹತ್ರ ಹೋದ್ರ ಅಂತಂದ್ರೆ ಅವ್ರಿಗೆ ಮಜ್ಜಿಗೆ ಕಡಿಮೆ ಏನೂ ಕೊಟ್ಟಿಲ್ಲ ಅಂದ್ರೆ ಮಜ್ಜಿಗೆ ಆದ್ರೂ ಕುಡಿಸಿ ಕಳಿಸ್ತಾ ಇದ್ರು. ಮತ್ತೆ ಮನಿತನ ಹೋದ್ರು ಎಲ್ಲರಿಗೂ ಊಟ ಗೀಟ ಮಾಡಿಸೇ ಕಳ್ಸೋರು. ಇವ್ರು ಚರಂತಿ ಮಠರು ಅಂದ್ರೆ ಅಹಂಕಾರಿ ಮನುಷ್ಯ. ಅಹಂಕಾರಿ ಮನುಷ್ಯ ಅಂದ್ರೆ ಯಾಕೆ ಬಂದಿ ಇಂಥ ಅಹಂಕಾರಿ ಮನುಷ್ಯರ್ಕಿಂತ ಮನುಷ್ಯ ಯಾರು ಮುಗ್ಧ ಸ್ವಭಾವದವರು ಹಳ್ಳಿ ಸ್ವಭಾವದವರು ಅವ್ರನ್ನ ಬೆಲೆ ಕೊಡ್ತಾರೆ. ಅದಕ್ಕೋಸ್ಕರ ಮೇಟಿ ಅವ್ರು ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ. ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಹೊಸಬ್ರು ಅಂತಾರೆ. ಉಮೇಶ್ ಮೇಟಿ ಅವ್ರನ್ನ ಹೊಸಬ್ರು ಇದ್ರು ಅವರೆಲ್ಲ ಹಳ್ಳಿ ಜನ ಎಲ್ಲರಿಗೂ ಚಿರಪರಿಚಿತರ ಆಗ್ಬಿಟ್ಟಾರೆ. ಅಂದ್ರೆ ಅವ್ರ ತಂದೆಯವ್ರ ಜೊತೆನೆ ಓಡಾಡ್ತಾ ಇದ್ರು, ಬೆರ್ತ್ಕೊಂಡ್ಬಿಟ್ಟಾರ. ಅಂದ್ರೆ ಅವರು ಈ ಕಾರ್ನಾಗ ಓಡಾಡಿ ಆ ತರ ಅಲ್ಲ. ಹಳ್ಳಿ ಒಳಗೆ ಎಲ್ಲರೂ ತಮ್ಮ ಕಾಲ್ನಡಿಗೆಯಿಂದನೇ ಓಡಾಡೋದು. ಎಲ್ಲರೂ ಬಂದ್ರಂದ್ರೆ ಅವ್ರ ಜೊತೆನೆ ಕೊಡೋದು, ಬೇಕಂದ್ರೆ ರಾತ್ರಿ ಆಯ್ತಂದ್ರೆ ಅವ್ರ ಜೊತೆನೆ ಮಲ್ಗೋದು. ಆ ತರ ಮನುಷ್ಯ ಆತ ಉಮೇಶ್ ಮೇಟಿ. ಅದಕ್ಕೋಸ್ಕರ ಉಮೇಶ್ ಮೇಟಿ ಗೆಲ್ಲಿ ಅಂತ ಎಲ್ಲರೂ ಗೆಲ್ತಾರ ಅಂತ ನಮ್ಮ ಅನಿಸಿಕೆ. ನಮ್ಮ ಹುಲ್ಲಪ್ಪ ಮೇಟಿ ರೋಡ್ ಮಾಡ್ಸೇನ್, ರೇಷನ್ ಕೊಡ್ಸೇನ್, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಸೇನ್, ಗಂಡ ಮಕ್ಳಿಗೆ 150 ರೂಪಾಯಿ ಹಟ್ಟಾನ್. ನಾವೇನ್ ಮಾಡೋನು? ಗಂಡ ಮಕ್ಳು ಕಷ್ಟ ಬಲ ಐತಿ, ಅದ್ರ ಕಾಂಗ್ರೆಸ್ ಗೆಲ್ಲುತ್ತ, ಕಾಂಗ್ರೆಸ್ ಬರುತ್ತ. ಬಿಜೆಪಿ ಗಿಲ್ಲಿ ಬೂವಾ, ಬಿಜೆಪಿ ಬಾಡಿದ ಹೂವ. ನಮ್ ಕಾಂಗ್ರೆಸ್ ಬರುತ್ತ. ಹುಲ್ಲಪ್ಪ ಮೇಟಿ ಬರ್ಬೇಕು. ನಮ್ಮ ಅಜ್ಜ ಎಲ್ಲರಿಗೂ ಕಮಲಿ ತಂಡಾಗ ಆಸರೆ ಮಾಡಿದಾನ. ಎಲ್ಲ ಒಂದ್ ಐತಿ, ಕಾಂಗ್ರೆಸ್ ಬರುತ್ತೆ. ಯಾರು ಎಷ್ಟ ಹೊಯ್ಕೊಂಡ್ರು ಕಾಂಗ್ರೆಸ್ ಬರುತ್ತೆ ಪಕ್ಕ. ನಮ್ ತಂಡದಾಗ 100ಕ್ಕೆ 100 ಕಾಂಗ್ರೆಸ್. ಕ್ಯಾಂಡಿಡೇಟ್ ಹೆಂಗಿದಾರೆ ಅವ್ರ ಮೇಟಿ ಅವ್ರ ಮಗ ಉಮೇಶ್ ಮೇಟಿ ಅವರು? ಅವ್ರ ಗಿಚ್ಚದಾರ್ರಿ, ಅವ್ರ ಪೀಸ್ ಆಗದಾರ, ಅವ್ರು ಬರ್ತಾರ, ಕಾಂಗ್ರೆಸ್ ಬರುತ್ತೆ. ಎಷ್ಟ ಬಂದ್ರು ಯಾರು ಹೊಯ್ಕೊಂಡ್ರು ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗ್ಲಿ. ನಮಗೆ ಏನಿಲ್ಲ ಸರ್, ನಮ್ಗೆ ಕಾಂಗ್ರೆಸ್ ಬರ್ಬೋದು. ನಮ್ಗೆ ಯಾವುದೇ ನಮ್ಗೆ ಹೆಲ್ಪ್ ಆಗಿರೋದು ಕಾಂಗ್ರೆಸ್. ಏನೋ ಪ್ರತಿಯೊಂದು ಏನಾರು ಒಂದಿಟ್ಟು 2,000 ಆಗ್ತಾ ಇದ್ದಾರೆ. ಏನು ಅದೇನು ಇಂದಿರಾ ಗಾಂಧಿ ಮಾಡಿದ ಪಗಾರ ಅದು ಬರ್ತಾ ಇದೆ. ಅನ್ನ ಭಾಗ್ಯ ಬರ್ತಾ ಇದೆ. ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ. ಎಲ್ಲ ಯುವಕರಿಗೆ ಒಂದು ಕಲ್ತಾರಿಗೆ 3,000 1,500 ಆಗ್ತಾ ಇದ್ರೆ. ಹಂಗಾಗಿ ಕಾಂಗ್ರೆಸ್ ಬರ್ಬೋದಾ? ಉಮೇಶ್ ಮೇಟಿ ಅವ್ರ ಕ್ಯಾಂಡಿಡೇಟ್ ಚಲೋ ಕ್ಯಾಂಡಿಡೇಟ್, ಕೆಲಸ ಮಾಡ್ತಾರೆ. ಮಾತಾಡ್ಬೋದಾ? ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಬಾಗಲಕೋಟೆನಾಗ? ಅಂದಾಜ್ ಮೇಲೆ ಜನ ಏನಂತಾರೆ ಅಂತ? ಜನ ಈ ಕೂಡ್ಯಾರ ನೋಡ್ರಿ. ಹಂಗ ನಾವ್ ಹೆಂಗ್ ಹೇಳ ನಮ್ಗ ಅದು ಸಾಧ್ಯ ಅಲ್ಲ. ಹಿರಿಯ ಮನುಷ್ಯರು ಅಂತ ಅಂದ್ರಿ ಸರ ಅಂತ ಅಲ್ಲ. ಈಗ ಜನ ಬೆಂಬಲ ಹೆಂಗ್ ಇರ್ತೈತಿ, ದುಡ್ಡಿನ ಮ್ಯಾಗ ಆಯ್ತು, ಹೆಂಗ್ ಹೇಳಕ್ ಬರ್ತೈತಿ. ನಾವು ಸುಮ್ ಮನ್ಯಾಗ ಯಾರು ಗೆದ್ರೆ ಒಳ್ಳೇದಾಗುತ್ತೆ. ಈಗ ಅವರು ಜನಸಾಮಾನ್ಯರ ಪ್ರಕಾರ ನನ್ನ ಮನಸ್ಸಿಗೆ ಈಗ ಸ್ವಲ್ಪ ಎಲ್ಲ ಜನ ಪರೋಪಕಾರ ಅಭಿವೃದ್ಧಿ ಕೆಲಸ ಮಾಡೋರು ಬಂದ್ರೆ ಚಲೋ ಅಂತ ನಮ್ಮ ಅಭಿಪ್ರಾಯ. ಏನ್ ನೋಡ್ರಿ, ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅಂತ ಹೇಳಕ್ ಬರೋದಿಲ್ಲ. ಒಟ್ಟ ಅಭಿಪ್ರಾಯ ಜನ ಆ ಕಡೆನೂ ಐತ್ರಿ ಈ ಕಡೆನೂ ಐತ್ರಿ, ಅವತ್ತ ಗೊತ್ತಾಗೋದು. ಅದು ಈಗ ನಾವು ನೇರವಾಗಿ ಇದ ಬರುತ್ತಂತ ಹೇಳಕ್ ಬರೋದಿಲ್ಲ. ಅವರು ಪೈಪೋಟಿ ಮಾಡಕತ್ತಾರ, ಇವರು ಪೈಪೋಟಿ ಮಾಡಕತ್ತಾರ. ನಾವು ನೋಡ್ದಂಗ ಮೇಟಿ ಅವ್ರದ್ದು ಬಹಳ ಇದು ಕಾಣಿಸಕತ್ತೈತಿ. ಹೌದು, ಯಾಕಂದ್ರೆ ಬೈ ಎಲೆಕ್ಷನು ಅನುಕಂಪದ ಮೇಲೇನು ಒಂದ್ ಸ್ವಲ್ಪ ಇದು ಆಗ್ಬಹುದಂತ ಅವ್ರದ ಒಂದಿಟ್ಟು ಹೆಚ್ಚು ಕಾಣಿಸಕತ್ತೈತಿ ನಮಗ. ಮೇಟಿ ಅವರು ಉಮೇಶ್ ಮೇಟಿ ಅವರು ನೋಡ್ರಿ, ಅವ್ರ ಅಪ್ಪಾರಂತೂ ಬೇಸಿದ್ರು. ಇವ್ರು ಹೆಂಗ್ ಅದಾರೋ ಇನ್ನು ಇವ್ರು ನಡವಳಿಕೆ ಮೇಲೆ ಗೊತ್ತಾಗತ್ತೆ. ಇವ್ರು ಈ ಸಲ ಬಂದ್ರಂದ್ರ ಮುಂದೆ ಜನಗಳಿಗೆ ಹೆಂಗ್ ಸ್ಪಂದಿಸ್ತಾರ ಅನ್ನೋದು ಅದ್ರ ಮೇಲೆ
ಅವ್ರು ಡಿಪೆಂಡ್ ಆಕ್ಕಾರ. ಮೇಟಿ ಅವ್ರ ಒಳ್ಳೆ ಕೆಲಸ ಮಾಡ್ರಿ ಬಾಗಲಕೋಟೆ ಮಾಡ್ಯಾರ್ರಿ ಅವ್ರು ಮಾಡ್ಯಾರ್ರಿ. ಇವ್ರು ಮಾಡ್ತಾರೆ ಅಂತ ಅನ್ಸುತ್ತಾ? ಇವರು ಮತ್ತೆ ಅವ್ರ ನಡ್ಕೊಂಡ್ರ ಮುಂದೆ ಬರೀತಾರ, ಇಲ್ಲಿಗೆ ಲಾಸ್ಟ್ ಆಗತ್ತಿಲ್ಲ. ಲಾಸ್ಟ್ ಆಗ್ತದೆ. ಹಾ, ಇಷ್ಟೇ ಅದು ಇರೋದು. ಓಕೆ ಏನ್ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ಬೋದು? ಏನಿಲ್ರಿ, ಅವ್ರು ಮಾತಾಡಿದ್ದ ನಾವು ಮಾತಾಡೋದು ಅಷ್ಟೇ. ಅದು ಥ್ಯಾಂಕ್ ಯು ಯಾರು ಗೆಲ್ಬೋದು ಈ ಸಲ ಬೈ ಎಲೆಕ್ಷನ್ ಆಗ? ಈ ಸಲ ಈ ಸದ್ದ ಭಾರಿ ತುರ್ಸಿಂದ ಎಲೆಕ್ಷನ್ ನಡೆದದ್ರಿ. 50-50 ಅದ. ಇನ್ನ 2-3 ದಿನ ಅವಧಿ ಅದ. ಆ ಅವಧಿ ಒಳಗ ಚೇಂಜಸ್ ಆಗೋದು ಐತಿ. ಹಾ, ಜನ ಏನಂತಾರ ಬಾಗಲಕೋಟೆ ಜನ? ಯಾರು ಕಾಂಗ್ರೆಸ್ಗ ಬಿಜೆಪಿಗೆ ಅಂತಾರ? ಕಾಂಗ್ರೆಸ್ ಏರಿಯಾದಾಗ ಕಾಂಗ್ರೆಸ್, ಬಿಜೆಪಿ ಏರಿಯಾದಾಗ ಬಿಜೆಪಿನೇ ಅಂತಾರ. ಆದ್ರೂ ಸ್ವಲ್ಪ ಈಗ CM ಬಂದಿಂದ 1-2 ದಿನ ಸ್ವಲ್ಪ ಕಾಂಗ್ರೆಸ್ಗೆ ಒಲವು ಹೆಚ್ಚಾಗೈತಿ. ಮುಖ್ಯಮಂತ್ರಿಗಳು ಬಂದಿಂದ ಸ್ವಲ್ಪ ಹೆಚ್ಚಾಗ್ಯದ ಕಾಂಗ್ರೆಸ್ಸಿಗೆ. ಬಾಗಲಕೋಟೆ CM ಬಂದಾಗಿಂದ CM ಬಂದಿಂದ ಸ್ವಲ್ಪ ಬದಲಾವಣೆ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ಬೋದು ಅನ್ಸುತ್ತೆ? ಗೆಲ್ಬಹುದು. ಮತ್ತ ರೂಲಿಂಗ್ ಪಾರ್ಟಿ ಇದೆ. ರೂಲಿಂಗ್ ಪಾರ್ಟಿ ಅದ, ಮತ್ತ ಸರ್ಕಾರ ಅದ. ಕಾಂಗ್ರೆಸ್ ಗೆದ್ರೆ ಒಳ್ಳೆ ಅಂತೀರಿ? ಈ ಸದ್ ಸರ್ಕಾರ ಯಾವ್ದದ ಅದು ಇದ್ರೆ ಪರವಾಗಿಲ್ಲ. ಯಾಕಂದ್ರೆ ಈಗ ಇವರು ಅಕಸ್ಮಾತ್ ಬಿಜೆಪಿ ಅಂದ್ರೂ ಅಲ್ಲಿ ಸರ್ಕಾರ ಕಾಂಗ್ರೆಸ್ಸೇ ಇರ್ತದ. ಸುಮ್ಮನೆ ಇಲ್ಲಿ ಕಾಂಗ್ರೆಸ್ ಬಂತಂದ್ರೆ ಏನಾದ್ರು ಇನ್ನೊಂದ್ 2 ವರ್ಷ ಅನುದಾನ ಕೊಟ್ರಂದ್ರ ಸ್ವಲ್ಪ ಮುಳುಗಡೆ ಏರಿಯಾ ಸ್ವಲ್ಪ ಅನುಕೂಲ ಆಗ್ತದ, ಅಭಿವೃದ್ಧಿ ಆಗ್ತದ. ಕಾಂಗ್ರೆಸ್ ಗೆಲ್ಬೇಕಂತೀರಿ? ಗೆಲ್ಬೇಕಂತೀವ್ರಿ. ಯಜಮಾನ್ರೆ, ಈಗ ಸದ್ಯ ಭೇಟಿ ನೋಡಕತ್ತೀವಿ ಕಾಂಗ್ರೆಸ್ ಸ್ವಲ್ಪ ನಮ್ಗೆ ಅನ್ಸುತ್ತೆ. ಕಾಂಗ್ರೆಸ್ ಗೆಲ್ಬೋದು. ಯಾಕೆ ಈಗೆಲ್ಲ ಅವರು ಒಬ್ರು ಇದು ಮಾಡಕತ್ತಾರ ಜನರ ಮ್ಯಾಗ, ಮತ್ತೆ ಅವರು ಬಂದಾರ, ಜನರ ಅಭಿಪ್ರಾಯ ಅವ್ರ ಮ್ಯಾಗ ಐತೆ ಅಂತ ನಮ್ಮ ವಿಚಾರ. ಕಾಂಗ್ರೆಸ್ ಗೆಲ್ತದೆ ಗೆಲ್ಲಬಹುದು ಅಂತ. ಹೆಂಗ್ ಉಮೇಶ್ ಮೇಟಿ ಅವ್ರ ಹೆಂಗೆ ಕ್ಯಾಂಡಿಡೇಟ್? ಚಲೋ ಅದ. ಮತ್ತೆ ಆಮೇಲಿಂದ ಮೇಟಿಯವ್ರು ನಾವು ಒಡನಾಟ ಐತಿ ಮತ್ತು ಒಳ್ಳೆ ಮನುಷ್ಯವ, ಅದಾಗ್ಬೋದು, ಗೆಲ್ತಾರಂತೀರಿ? ಗೆಲ್ಬೋದು ಅಂತ ನಮ್ಮ ವಿಚಾರ ಗೆಲ್ತಾರೆ.